ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ, ಇವತ್ತು ಒಂದು ಟೆಲಿಗ್ರಾಮ್ ಸೇವೆ ಅಂದರೆ ತಂತಿ ಸಂದೇಶ. ಆಗಿನ ಕಾಲದಲ್ಲಿ 150 ವರ್ಷಗಳ ಹಳೆಯದಾದ ಒಂದು ಸೇವೆ ಇದು. ಇದು ಆರಂಭವಾಗಿದ್ದು 1854ರಲ್ಲಿ ಇದು ಆರಂಭ ಆಗಿದ್ದು. 1854ರಿಂದ 2013ರವರೆಗೆ ಇತ್ತು. ಅಂದರೆ 163 ವರ್ಷಗಳ ಕಾಲ ಈ ಸೇವೆ ಇತ್ತು. ಆಗಿನ ಕಾಲದಲ್ಲಿ ಯಾವುದೇ ಒಂದು ಸೌಲಭ್ಯ ಇರಲಿಲ್ಲ. ಮತ್ತು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂದೇಶ ಕಳಿಸಬೇಕು ಆದರೆ ಇದೇ ಟೆಲಿಗ್ರಾಮ್ ಮುಖಾಂತರನೇ ಕಳಿಸಬೇಕಾಗಿತ್ತು. ಟೆಲಿಗ್ರಾಮ್ ಅಂದ ತಕ್ಷಣ ಎಲ್ಲರ ಮನದಲ್ಲಿ ಆಗಿನ ಕಾಲದಲ್ಲಿ ಭಯದ ವಾತಾವರಣ. ನಾವು ಚಿಕ್ಕವರಿದ್ದಾಗ ನೆನಪಿದೆ ನನಗೂ. ಈ ಯಂತ್ರಗಳು ಪ್ರತಿಯೊಂದು ತಾಲೂಕಾ ಜಿಲ್ಲಾ ಕೇಂದ್ರಗಳಿಗೆ ಒಂದೊಂದು ಯಂತ್ರಗಳು ಇದ್ದವು. ಆ ಯಂತ್ರಗಳ ಮೂಲಕನೇ ಈ ಸಂದೇಶಗಳನ್ನು ಕಳಿಸ್ತಿದ್ರು. ಅಲ್ಲಿ ಇದ್ದಂಥ ಕಾರ್ಯನಿರತ ಇದ್ದಂಥ ಅಧಿಕಾರಿಗಳು ಸಂದೇಶವನ್ನು ಪಡೆದುಕೊಂಡು ಏನಿದೆ, ಯಾರದ್ದು ಸಂದೇಶ ಅಂತ ನೋಟ್ ಮಾಡ್ಕೊಳ್ಳೋರು. ಬರೆದಿಟ್ಟು ಅದು ಸಂಬಂಧಪಟ್ಟ ಅದು ಪೋಸ್ಟ್ಮ್ಯಾನ್ ಅವರಿಗೆ ಕೊಡೋರು. ಅವರು ಈ ಸಂದೇಶವನ್ನು ತಗೊಂಡೋಗಿ ಯಾರ ಹೆಸರಿಗೆ ಬಂದಿದೆ ಅವರಿಗೆ ತಲುಪಿಸೋರು. ಈ ಸಂದೇಶ ಬಂದ ತಕ್ಷಣ ಎಲ್ಲರಿಗೂ ಒಂದು ಭಯದ ವಾತಾವರಣನೇ. ಮತ್ತು ಆಗಿನ ಕಾಲದಲ್ಲಿ ಇದೊಂದು ಪತ್ರಿಕಾ ಉದ್ಯಮಿ ಅಂದರೆ ಮೀಡಿಯಾ ಪತ್ರಿಕೋದ್ಯಮಿಗೊಂದು ಒಳ್ಳೆಯ ಒಂದು ಅವಕಾಶ ಸಿಕ್ತು ಇವರಿಗೆ. ಆಗಿನ ಕಾಲದಲ್ಲಿ ದಿನಪತ್ರಿಕೆಗಳು ಯಾವುದೊಂದು ಸುದ್ದಿ ಪ್ರಕಟಣೆ ಮಾಡಿ ಜನರಿಗೆ ತಲುಪಿಸಬೇಕಾದ್ರೆ 1 ವಾರ, 8 ದಿನ, 10 ದಿನಗಳ ಸಮಯ ತಗೊಳ್ತಿತ್ತಂತೆ. ಇದೊಂದು ಟೆಲಿಗ್ರಾಮ್ ಸೇವೆಯಿಂದಾಗಿ ಅದೊಂದು ಒಳ್ಳೆಯ ಅವಕಾಶ, ದಿನಪತ್ರಿಕೆಗಳಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಟೆಲಿಗ್ರಾಮ್ ಮುಖಾಂತರ ಅವತ್ತಿನ ಸುದ್ದಿ ಅವತ್ತೇ ಅವರಿಗೆ ಸಿಗ್ತಾಯಿತ್ತು. ಹಾಗಾಗಿ ಒಂದು ಸುದ್ದಿ ಬೇಗ ಜನರಿಗೆ ಮುಟ್ಟಿಸಲಿಕ್ಕೆ ಇದೊಂದು ಕೂಡ ಒಳ್ಳೆಯ ಅನುಕೂಲ. ಇದು ಆಗಿನ ಕಾಲದಲ್ಲಿ ಅನುಕೂಲ ಆಯಿತು. ಈ ಸುದ್ದಿ ಮುಟ್ಟಿಸಲಿಕ್ಕೆ ಬ್ರಿಟಿಷ್ ಸರ್ಕಾರ ಗಾರ್ಡ್ ನೇಮಿಸಿತ್ತಂತೆ. ಟೆಲಿಗ್ರಾಮ್ ಇಂದ ಸುದ್ದಿ ದಿನಪತ್ರಿಕೆಗಳ ಕಾರ್ಯಾಲಯಕ್ಕೆ ಮುಟ್ಟಿಸೋದು, ಅದು ಫ್ರೀಯಾಗಿ ಅವ್ರ ಕಡೆಯಿಂದ ಗಾರ್ಡ್ ನೇಮಿಸಿದ್ದು. ಆಗಿನ ಕಾಲದಲ್ಲಿ ಟೆಲಿಫೋನ್ ಇರಲಿಲ್ಲ, ಲ್ಯಾಂಡ್ಲೈನ್ ಇರಲಿಲ್ಲ, ಅದು ಯಾವ ವ್ಯವಸ್ಥೆಗಳು ಕೂಡ ಇರಲಿಲ್ಲ. ಲ್ಯಾಂಡ್ಲೈನ್ಗಿಂತನೂ ಒಂದು ಮೊದಲಿನ ಸೇವೆ ಇದು ಟೆಲಿಗ್ರಾಮ್. ಮತ್ತು ಆಗಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಇದು ಒಂದು ರೀತಿ ಕ್ರಾಂತಿಕಾರಿಗಳಿಗೆ ಒಂದು ದೊಡ್ಡ ಹೊಡೆತ ಬಿದ್ದಿತ್ತು ಇದರಿಂದಾಗಿ. ಯಾಕೆಂದರೆ ಕ್ರಾಂತಿಕಾರಿಗಳು ಎಲ್ಲೆಲ್ಲಿ ಒಂದು ಸತ್ಯಾಗ್ರಹ ನಡೆಸೋದಾಗಲಿ, ಬ್ರಿಟಿಷರ ವಿರುದ್ಧ ಹೋರಾಡ್ತಕ್ಕಂಥ ಕ್ರಾಂತಿಕಾರಿಗಳಾಗಲಿ, ಎಲ್ಲಿ ಮೂಲೆಯಿಂದ ಕೂಡ ಒಂದು ಸಂದೇಶ ಪಡೆದು ಬ್ರಿಟಿಷರು ಅದರ ಕ್ರಾಂತಿಕಾರಿಗಳ ಮೇಲೆ ಒಂಥರ ಹಿಡಿತ ಸಾಧಿಸ್ತಿದ್ರಂತೆ. ಹಾಗಾಗಿ ಅದು ನಮ್ಮ ಕ್ರಾಂತಿಕಾರಿಗಳು ಕೆಲವೊಂದು ಕಡೆ ತಂತಿ ಸಂದೇಶ ಆಫೀಸ್ಗಳಾಗಲಿ, ಅದು ಟೆಲಿಗ್ರಾಮ್ ಆಫೀಸು ಮತ್ತು ತಂತಿಗಳು ಧ್ವಂಸ ಕೂಡ ಮಾಡಿದ್ರಂತೆ ಆಗಿನ ಕಾಲದಲ್ಲಿ ಕ್ರಾಂತಿಕಾರಿಗಳು. ಇದು ತಂತಿ ಸಂದೇಶದ ಮೂಲಕ ಬಹು ಬೇಗ ಬ್ರಿಟಿಷರಿಗೆ ಒಂದು ಸಂದೇಶ ತಲುಪ್ತಾ ಇದೆ. ನಾವು ಯಾವುದೇ ಥರ ಒಂದು ಸತ್ಯಾಗ್ರಹ ಮಾಡಲಿ, ಅವರ ವಿರುದ್ಧ ಒಂದು ಹೋರಾಟ ಮಾಡಲಿ, ಏನು ಮಾಡಿದರೂ ಕೂಡ ಅವರಿಗೆ ಬಹು ಬೇಗ ತಲುಪ್ತಾ ಇದೆ ಅಂಥೇಳಿ ನಮ್ಮ ಕ್ರಾಂತಿಕಾರಿಗಳು ರೋಚಿಗೆದ್ದು ಕೆಲವೊಂದು ಕಡೆ ಕಾರ್ಯಾಲಯಗಳು, ಟೆಲಿಗ್ರಾಮ್ ಕಾರ್ಯಾಲಯಗಳು ಧ್ವಂಸ ಮಾಡಿದ್ರಂತೆ. ಅದರಿಂದ ಒಂದು
ಸ್ವಲ್ಪ ಕ್ರಾಂತಿಕಾರಿಗಳಿಗೆ ಅನುಕೂಲ ಕೂಡ ಆಗಿತ್ತು. ಮತ್ತು ಸುಮಾರು 150 ವರ್ಷಗಳ ಹಳೆಯದಾದ ಈ ಟೆಲಿಗ್ರಾಮ್ ಸೇವೆ ಇಂದಿಗೂ ನೆನಪಿದೆ ನಮಗೆಲ್ಲ. ಆಗಿನ ಕಾಲದಲ್ಲಿ ಎಂಥ ಒಂದು ಒಳ್ಳೆಯ ಸೇವೆ ಇತ್ತು, ಒಂದು ಒಳ್ಳೆಯ ಅನುಕೂಲವಾಗಿತ್ತು. ಅದು ಸಂದೇಶ ಹೇಗೆ ಮುಟ್ಟಿಸೋದು ಅಂದರೆ ಯಂತ್ರದ ಮುಖಾಂತರ ಅದು ಸಂದೇಶ ಕಳಿಸೋದು. ಇಲ್ಲಿ ಬೆಲ್ ಬರ್ತಿತ್ತಂತೆ, ಇಲ್ಲಿ ಗಂಟೆ ಶಬ್ದ ಬರೋದು. ಇಲ್ಲಿ ಯಾರು ಕಾರ್ಯನಿರತ ಅಧಿಕಾರಿಗಳು ಇರ್ತಾರಲ್ಲ, ಅವರು ಆ ಸಂದೇಶವನ್ನು ನೋಡಿ ರಿಸೀವ್ ಮಾಡಿ ಏನಿದೆ ಸಂದೇಶವನ್ನು ಬರೆದು ಮುಂದೆ ಪೋಸ್ಟ್ಮನ್ಗೆ ಕೊಟ್ಟು ಕಳಿಸೋದು. ಈ ಸೇವೆಯಿಂದಾಗಿ ಜನರಿಗೆ ಒಂದು ತುಂಬ ಅನುಕೂಲ, ಒಳ್ಳೆಯ ಅನುಕೂಲನೇ ಅಂತ ಹೇಳಬೇಕು. ಯಾಕೆಂದರೆ ಪತ್ರಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮುಟ್ಟಲಿಕ್ಕೆ ಆಗಿನ ಕಾಲದಲ್ಲಿ ಸುಮಾರು ಒಂದು ವಾರದಿಂದ 10 ದಿವಸ ಟೈಮ್ ತಗೊಳ್ತಿತ್ತಂತೆ. ಮತ್ತು ಇದು ಆಗಿನ ಕಾಲದಲ್ಲಿ ಟೈಟಾನಿಕ್ ಹಡಗು ಮುಳುಗಿದ್ದು ನಾವೆಲ್ಲ ಮೂವಿಗಳಲ್ಲಿ ನೋಡಿದ್ದೀವಿ. ಆದರೆ ಆಗಿನ ಕಾಲದಲ್ಲಿ ಟೈಟಾನಿಕ್ ಹಡಗಿಂದ ಸಂದೇಶ ಕೂಡ ಕಳಿಸಲಿಕ್ಕೆ ಇದು ಟೆಲಿಗ್ರಾಮ್ ಅನುಕೂಲ ಆಗಿತ್ತಂತೆ. ಆಗಿನ ಕಾಲದಲ್ಲಿ ಟೈಟಾನಿಕ್ ಮುಳುಗುವಾಗ ನಾವು ಭಾಳ ವೇಗವಾಗಿ ನೀರಲ್ಲಿ ಮುಳುಗ್ತಾ ಇದ್ದೀವಿ ಅಂತ ಸಂದೇಶ ಕಳಿಸಿದ್ದು ಇದರಿಂದ, ಟೆಲಿಗ್ರಾಮ್ ಮುಖಾಂತರನೇ ಸಂದೇಶ ಕಳಿಸಿದ್ದು. ಮತ್ತು ಈ ಒಂದು ಒಳ್ಳೆಯ ಈ ಮಾಹಿತಿಯನ್ನು ನಿಮಗೆ ಇಷ್ಟ ಆದರೆ ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.